ಓಕೆ ಗಾಯ್ಸ್, ನೋಡಿ ನಾವು ಆರ್ಡ್ರ್ ಕೊಟ್ಟಿದ್ದೀವಿ. ಈಗ ಇದನ್ನ ಮಾಡ್ತಾ ಇದ್ದಾರೆ. ಇದೊಂದು 20 ನಿಮಿಷ ಆಗುತ್ತಲ್ಲಣ್ಣ. 20 ನಿಮಿಷ ಬೇಯಿಸ್ಬೇಕು. ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಹಾಯ್ ಫ್ರೆಂಡ್ಸ್, ನಾನಿವ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಅಟ್ ಪ್ರೆಸೆಂಟ್ ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಚನ್ನಪಟ್ಟಣದಲ್ಲಿದ್ದೀನಿ. ಸೊ ಚನ್ನಪಟ್ಟಣದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಆ್ಯಂಡ್ ನನ್ನ ಜೊತೆ ಯಾರಿದ್ದಾರೆ ನೋಡಿ, ಇವ್ನು ಯಾರಂತ ಗುರ್ತು ಸಿಗ್ತಾ ಗೈಸ್? ಕರೆಕ್ಟಾಗಿ ನೋಡಿ, ಇವ್ನು ಯಾರು ಅಂತ ಗೊತ್ತಾಯ್ತು. ಹಂಗೆಲ್ಲ ಗುರಾಯಿಸ್ಬೇಡ ಕಣ, ಭಯ ಆಗುತ್ತೆ ಅವ್ರಿಗೆ. ಸ್ಟಾರ್ಟಿಂಗಲ್ಲಿ ನಮ್ಮ ಬ್ಲಾಗಿಗೆ ಬರಬೇಕಾದ್ರೆ ಈ ಬಸ್ಸವ್ರು ಒಳ್ಳೆ ಹೆವಿ ಸ್ಪೀಡಲ್ಲಿ ಬರ್ತಾರಪ್ಪ. ಸ್ಟಾರ್ಟಿಂಗಲ್ಲಿ ನಮ್ಮ ಬ್ಲಾಗ್ಸ್ ಬರಬೇಕಾದ್ರೆ ಒಳ್ಳೆ ಅಮಾಯಕನ ಥರ, ಚಿಕ್ಕ ಹುಡುಗನ ಥರ ಇದ್ದ. ಇವಾಗ ನೋಡಿ ಒಳ್ಳೆ ಹೆಂಗವನೇ, ನೋಡಿದ್ರೆ ಭಯ ಆಗುತ್ತೆ ಇವನ್ನ. ಇವಾಗ ಇವನ್ನ ಯಾರು ಅಂತ ಹೇಳೋದಾದರೆ, ನಮ್ಮ ಹಳೇ ಸಬ್ಸ್ಕ್ರೈಬರ್ಸ್ಗಳು ಗೊತ್ತಿರುತ್ತೆ. ರಾಕಿ ಬಾಯ್ ಅಂತಾರೆ ಸರ್ ಅನ್ನೋ ಥರ ಇಂಟ್ರೋ ಕೊಡ್ಬೇಕು ಇವನಿಗೆ. ಸೊ ರಾಕಿ ತುಂಬ ದಿನ ಆದಮೇಲೆ ನಮ್ಮ ವ್ಲಾಗಿಗೆ ಬರ್ತಾವನೆ. ಇಲ್ಲಿ ಬಸ್ಗಳಂತೂ ಸರಿಯಾಗಿ ಬರ್ತಾವಪ್ಪ. ಎಲ್ಲೆಲ್ಲೋ ವ್ಲಾಗ್ ಮಾಡ್ಕೊಂಡಿದ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗಾಯ್ಸ್, ಒಂದು ಸಲ ತೋರಿಸ್ತೀನಿ ನೋಡಿ ಎಷ್ಟು ಜನ ಅವರೇ. ಅದರಲ್ಲೂ ಫುಲ್ಲು ಲೇಡೀಸೇ. ಭಾನುವಾರ ಆದರೆ ಸಾಕು ಪಾಪ, ಎಲ್ಲ ದೇವಸ್ಥಾನಗಳು ಅದು ಇದು ಅಂತ ಸುತ್ತುತ್ತಾ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಒಂದು ಬಸ್ ಬಂದರೆ ಸಾಕು ನೋಡಿ, ಫುಲ್ಲು ಓಡ್ತಾ ಇರ್ತಾರೆ. ಆ್ಯಕ್ಚುಲಿ ಇನ್ನೊಂದು ಏನಾಗಿದೆ ಅಂದರೆ, ಈ ಚನ್ನಪಟ್ಟಣದ ಹತ್ರ ಗೌಡ್ಗೆರೆ ಅನ್ನೋ ಜಾಗದಲ್ಲಿ ಒಂದು ದೇವಸ್ಥಾನ ಫುಲ್ ಫೇಮಸ್ ಆಗಿಬಿಟ್ಟಿದೆ ಇವಾಗ ರೀಸೆಂಟ್ ಟೈಮಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ. ಈ ಚನ್ನಪಟ್ಟಣ ಸೈಡು ಭಾನುವಾರ ಆದರೆ, ಚನ್ನಪಟ್ಟಣ ಅವರೇ ಅಂತಲ್ಲ, ಮದ್ದೂರವರು, ಮಂಡ್ಯ ಅವರು ಎಲ್ಲ ಹೋಗ್ತಾ ಇರ್ತಾರೆ ಆ ದೇವಸ್ಥಾನಕ್ಕೆ. ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇದೆ. ಊಟ ಮಾಡೋಣ ಅಂತ ಪ್ಲ್ಯಾನು, ಬಟ್ ಇಲ್ಲಿ ಚೆನ್ನಾಗಿರೋ ಹೋಟ್ಲಿದೆ ಅಂತ ನಂಗೆ ಚನ್ನಪಟ್ಟಣದಲ್ಲಿ ಐಡಿಯಾ ಇಲ್ಲ. ಸೊ ನೋಡೋಣ, ಯಾವ್ದಾದ್ರು ಸಿಕ್ಕಿದ್ರೆ ಮಾಡೋದು. ಆ್ಯಂಡ್ ಜೊತೆಗೆ ಚನ್ನಪಟ್ಟಣಕ್ಕೆ ಬಂದಮೇಲೆ ಚಾಕ್ನ ತಿಂದೇ ಇರೋಕ್ಕಾಗತ್ತಾ? ಸೊ ಚಾಕ್ನ ತಿನ್ಬೇಕಂತ ಸ್ಕೆಚ್ ಹಾಕೊಂಡಿದ್ದೀವಿ. ನೋಡೋಣ. ನೋಡಿ, ಚಾಕ್ನ ಅಂದ ತಕ್ಷಣ ಖುಷಿ, ಮಕ್ಕದಲ್ಲಿ ಮಂದಹಾಸ ಬರ್ತೈತೆ. ಶೇರ್ ಆಟೋದಲ್ಲಿದ್ದೀವಿ. ಈ ಥರ ಹೋಗಿ ಎಷ್ಟೋ ವರ್ಷ ಆಗಿಬಿಟ್ಟಿತ್ತು. ಈ ಥರ ಓಡಾಡಿರೋದು ತುಂಬ ಕಮ್ಮಿ. ಈಗ ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡ್ವಿ. ಹಂಗೆ ಊಟನೂ ಆಗೋಯ್ತು. ಈಗ ಪ್ಲ್ಯಾನ್ ಇರೋದು ಚಾಕ್ನ ತಿನ್ನಬೇಕು ಅಂತ. ಬಟ್ ಚಾಕ್ನ ತಿನ್ನಬೇಕಂದ್ರೆ ಈಗ ಚನ್ನಪಟ್ಟಣ ಬಸ್ ಸ್ಟಾಪಿಂದ 12 ಕಿಲೋಮೀಟ್ರ್ ದೂರ ಇದೆ ಅದು. ಸೊ ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಈ ಥರ ಶೇರ್ ಆಟೋದಲ್ಲೇ ಹೋಗಬೇಕು. ಒಬ್ಬರಿಗೆ 20 ರೂಪಾಯಿ ಅಂತೆ. ನೋಡೋಣ. ಸೊ ಅಲ್ಲಿ ಹೋಗಿ ಚಾಕ್ನ ಟ್ರೈ ಮಾಡೋಣ. ಆ್ಯಂಡ್ ಈ ಸಲ ಬೇರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ರೆಗ್ಯುಲರಾಗಿ ಚನ್ನಪಟ್ಟಣದಲ್ಲಿ ಒಂದು ಇದೆಯಲ್ಲ, ಅದನ್ನು ಟ್ರೈ ಮಾಡಿದ್ದೀವಿ ಆಲ್ರೆಡಿ. ಒಂದು 2-3 ಸಲ ಟ್ರೈ ಮಾಡಿದ್ದೀವಿ. ಸೊ ಈ ಸಲ ಬೇರೆ ಯಾವುದೋ ಒಂದು ಇತ್ತು ಅದ್ರ ಪಕ್ಕದಲ್ಲಿ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ಲೊಕೇಶನ್ಗೆ ಹೋಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಚನ್ನಪಟ್ಟಣ ಇಳ್ಕೊಂಡ್ಮೇಲೆ ಸುತ್ತಮುತ್ತ ಹಳ್ಳಿಗೆ ಹೋಗ್ಬೇಕಂದ್ರೆ ನೀವು ಇಲ್ಲಿ ಶೇರ್ ಆಟೋಗಳನ್ನೇ ಹೋಗಬೇಕು. ನೋಡಿ, ಅಲ್ಲೆಲ್ಲ ಇದೆ ಆ್ಯಂಡ್ ಇಲ್ಲಿದೆ, ಆ್ಯಂಡ್ ನಾವು ಕೂತಿರೋ ಜಾಗದಲ್ಲಿದೆ. ಸೊ ಒಂಥರ ಎಕ್ಸ್ಪೀರಿಯನ್ಸ್ ಇದು, ಚೆನ್ನಾಗಿದೆ, ನೈಸ್ ಎಕ್ಸ್ಪೀರಿಯನ್ಸ್. ಅಕ್ಷನ್, ಹೋಗಿದ್ಯಾ ನೀನು ಯಾವಾಗಾರ ಶೇರ್ ಆಟೋಲ್ಲಿ? ಹೋಗಿದ್ದೆ ಕಾಲೇಜ್ ಟೈಮಲ್ಲ. ಯಾವುದು, ಬೆಂಗಳೂರಲ್ಲಿ ಇಲ್ಲ ಬಿಡು, ಅವರಲ್ಲ ಸ್ವಂತ ಅವರಲ್ಲ. ಆಟೋ ಫುಲ್ಲು ಹೌಸ್ಫುಲ್ ಆಗಿಬಿಟ್ಟಿದೆ. ಚನ್ನಪಟ್ಟಣ ಹೆಂಗಿದೆ ಇವತ್ತು? ಫುಲ್ಲು ಒಳ್ಳೆ ಮಳೆ ಬರೋ ವಾತಾವರಣ, ಒಳ್ಳೆ ಮಡಿಕೇರಿ ಥರ ಐತೆ. ಓಕೆ ಗಾಯ್ಸ್, ಇವಾಗ ನಾವು ಚಾಕ್ನ ಅಂಗಡಿ ಹತ್ರ ಬಂದಿದ್ದೀವಿ. ನಾವಿರೋದು ಇವಾಗ ಸಂಕಲ್ಗೆರೆ ಗೇಟು, ನಯಾರ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ. ಇದು ಹೊಸದಾಗಿ ಶುರುವಾಗಿದೆ, ಕಲಾಸಿಪಾಳ್ಯ ಕುರಿ ಚಾಕ್ನ ಅಂತ ಶಾಪು. ಇವಾಗ ತಾನೇ ಓಪನ್ ಮಾಡಿದ್ದಾರೆ. ಇವಾಗ ಫ್ರೆಶ್ ಆಗಿ ಚಾಕ್ನ ತಿನ್ನೋ ಪ್ಲ್ಯಾನು. ಆ್ಯಂಡ್ ವೆದರು ಕೂಡ ಸಕ್ಕದಾಗಿದೆ. ಖಾರವಾಗಿ ಚಾಕ್ನ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ಈಗ ಬನ್ನಿ ತೋರಿಸ್ತೀನಿ ಯಾವ ಥರ ಚಾಕ್ನ ಮಾಡ್ತಾಯಿದ್ದಾರೆ, ಏನು ಎತ್ತ ಅಂತ. ನೋಡಿ, ಇದೇ ಶಾಪು. ಸೊ ಆಲ್ರೆಡಿ ಮಾಡ್ತಾಯಿದ್ದಾರೆ. ಸೊ ಇವಾಗ ಇನ್ನೂ ಓಪನ್ ಮಾಡಿರೋದು, ಇನ್ನೂ ಸ್ವಲ್ಪ ಜನ ಬರಬೇಕು, ಕ್ರೌಡು. ಸೊ ಈಗ ಅಟ್ ಪ್ರೆಸೆಂಟ್ ಇಲ್ಲಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಚಾಕ್ನ. ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡ್ತಾರೆ. ಆ್ಯಂಡ್ ಇವ್ರದ್ದೇ ಇದು ರೆಸಿಪಿ, ಖಾರ ಮಸಾಲೆ ಇರುತ್ತೆ, ಇದು ಹಾಕ್ಬಿಟ್ಟು ಕೊಡ್ತಾರೆ. ಆ್ಯಂಡ್ ಇವ್ರ ಹತ್ರ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಇದು ಕೈಮಾ ವಡೆ ಅಂತ ಸಿಗುತ್ತೆ, ಅದು ಕೂಡ ಸ್ಪೆಷಲ್ಲು. ನೋಡಿ, ಈ ಥರ ಚಿಕ್ಕದಾಗಿರುತ್ತೆ. ಸೊ ಇದು ಕೈಮಾ ವಡೆ ಆ್ಯಂಡ್ ಇದು ಚಾಕ್ನ. ಇವಾಗ ನೋಡಿ, ಚಾಕ್ನದು ಈಗ ಕುರಿದು ಕೆಲವೊಂದು ಪಾರ್ಟ್ಸ್ಗಳು ಯಾವ್ಯಾವುದು ಅಂತ ತೋರಿಸ್ತಾರೆ. ಹಾಂ ಸರ್, ಹೇಳಿ ಸರ್. ಹಾರ್ಟು. ಓಕೆ, ಹಾರ್ಟ್ ಇದು. ಲಿವರ್ ಇದು ಲಿವರು. ಇದು ಬೀಜ. ಹಾಂ, ಇದು ಬಂದು ಕಿಡ್ನಿ. ಇದು ಗೇರು. ಓಕೆ, ಮಂಡಿಲಿ ಸರ್. ಇದು ಮಂಡಿಲಿ. ಹಾಂ, ಇಷ್ಟು ಐಟಮ್ ಇರುತ್ತೆ ಗೈಸ್. ಇದರಲ್ಲಿ ನಿಮಗೆ ಯಾವ್ದು ಬೇಕಂತ ಕೇಳಿದ್ರೆ ಅದನ್ನ ಮಾಡಿಕೊಡ್ತಾರೆ. ನಿಮಗೆ ಮಿಕ್ಸ್ ಬೇಕಂದ್ರೆ ಮಿಕ್ಸು ತಗೋಬೋದು. ಹೌದು, ಯಾವ್ದು ಬೇಕು ತಗೋಬೋದು. ಹಾಂ, ಮಿಕ್ಸ್ ಬೇಕಂದ್ರೆ ಮಿಕ್ಸ್ ತಗೋಬೋದು, ಇಲ್ಲ ಸಪ್ರೇಟ್ ಐಟಮ್ ಬೇಕು ಅಂತ ಸಪ್ರೇಟ್, ಯಾವ ಕಸ್ಟಮರ್ ಯಾವ್ದು ಬೇಕು ಅಂತ ಅದು ತೊಗೋಬೋದು. ಆ್ಯಂಡ್ ನೋಡಿ, ಎಲ್ಲ ಫ್ರೆಶ್ ಆಗಿರುತ್ತೆ ಐಟಮ್ಮು. ಸೊ ಬಂದು ನೋಡಿ, ಈ ಥರ ಹಾಕ್ಸ್ಕೊಂಬಿಟ್ಟು ನೀವು ಅಲ್ಲಿ ನೀಟಾಗಿ ಕಟ್ ಮಾಡಿ ತೂಕ ಮಾಡಿ ಕೊಡ್ತಾರೆ. ಆ್ಯಂಡ್ ಇವ್ರ ಹತ್ರ ಕೈಮಾ ವಡೆ ನಾನು ಹೇಳಿದ್ನಲ್ಲ ಅದರದ್ದು ಇದು. ಸೊ ಇದನ್ನು ಅಷ್ಟೇ. ಆ್ಯಂಡ್ ಆಲ್ಸೋ ಇವ್ರ ಹತ್ರ ಫಿಶ್ ಎಲ್ಲ ಸಿಗುತ್ತೆ ನೋಡಿ. ಇದು
ಫುಲ್ ಫಿಶ್ ಸಿಗುತ್ತೆ ಮತ್ತು ಇದು ಸ್ಲೈಸ್ ಸಿಗುತ್ತೆ ಈ ಥರ ಕಟ್ ಮಾಡ್ತಾರೆ ನೀಟಾಗಿ. ಇದೆಯಾ ತುಂಬಕ್ಕೆ? ಓಕೆ ಗಾಯ್ಸ್, ನೋಡಿ ನಾವು ಆರ್ಡ್ರ್ ಕೊಟ್ಟಿದ್ದೀವಿ. ಈಗ ಇದನ್ನ ಮಾಡ್ತಾ ಇದ್ದಾರೆ. ಇದೊಂದು 20 ನಿಮಿಷ ಆಗುತ್ತಲ್ಲಣ್ಣ? 20 ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಮೆಣಸೆಲ್ಲ ಹಾಕಿ ಈಗ ಬೇಯಿಸ್ತಾ ಇದ್ದಾರೆ. ಅದಾದಮೇಲೆ ನೋಡಿ ಇವರ ಸೀಕ್ರೆಟ್ ಮಸಾಲ ಇರುತ್ತೆ, ಇದನ್ನು ಸ್ವಲ್ಪ ಹೆಚ್ಚಿ ಹಾಕ್ತಾರೆ. ನೋಡಿ ಈ ಥರ ಹಾಕ್ತಾರೆ. ಯಾಕೆ ರೆಡಿ ಏನೋ ಚಾಕ್ನ ತಿನ್ನೋಕ್ಕೆ? ಹಾಂ, ರೆಡಿ. ಇದು ಸೆಕೆಂಡ್ ಟೈಮ್ ಅಲ್ಲ ತಿಂತಾರದು ನೀನು? ಅದಾದಮೇಲೆ ಈಗ ಚಂದ್ಪಣ್ಣದ ಒಂದ್ಸಲ ಈ ಬಿಸಿ ಚಾಕ್ನ ಬಂತು ಕೈಗೆ. ಬ್ರೆಡ್ ಜೊತೆ ಎಲ್ಲ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಓಕೆ ಗಾಯ್ಸ್, ಚಾಕ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಖಾರವಾಗಿ ಸಕ್ಕತ್ತಾಗಿದೆ. ನಾವು ತೊಗೊಂಡಿರೋದು ಎಲ್ಲ ಪಾರ್ಟ್ಸು ಮಿಕ್ಸು ಸೂಪರಾಗಿದೆ. ಇದು ಚರ್ಬಿ ಬ್ರೆಡ್ ಇದೆ, ಆ ಬ್ರೆಡ್ ಜೊತೆ ಟ್ರೈ ಮಾಡೋಣ. ಇದಕ್ಕೊಂದು ಪೀಸ್ ಹಾಕಿ ಇನ್ನೊಂದು ಪೀಸ್ ಹಾಕ್ಬಿಟ್ಟು ತಿನ್ನೋಣ ಈಗ. ಬ್ರೆಡ್ ಜೊತೆ ತಿನ್ನೋದು ಸಕ್ಕತ್ತಾಗಿದೆ ಗಾಯ್ಸ್. ಇದುವರೆಗೂ ನಾನು ಟ್ರೈ ಮಾಡಿರಲಿಲ್ಲ, ಸೂಪರಾಗಿದೆ. ಆ್ಯಂಡ್ ಇವರ ಚಟ್ನಿನೂ ಅಷ್ಟೇ ಸಕ್ಕ ಟೇಸ್ಟಿ ಆಗಿದೆ. ಸೊ ಶಾಪ್ ನೇಮ್ ನೆನಪಿಟ್ಕೊಳ್ಳಿ. ಇಲ್ಲಿ ಅಕ್ಕಪಕ್ಕನೂ ಬೇರೆ ಬೇರೆ ಶಾಪ್ ಇರುತ್ತೆ, ಬಟ್ ನೀವು ಬರಬೇಕಾಗಿರೋದು ಕಲಾಸಿಪಾಳ್ಯ ಕುರಿ ಚಾಕ್ನ ಅಂತ. ಇಲ್ಲೇ ಇರುತ್ತೆ, ಪೆಟ್ರೋಲ್ ಬ್ಯಾಂಕಿಂದ 2ನೇ ಅಂಗಡಿ, ಈ ಕಡೆಯಿಂದನೇ 2ನೇ ಅಂಗಡಿ, ಮಿಡ್ಲಲ್ಲಿರುತ್ತೆ. ಸಕ್ಕತ್ತಾಗಿದೆ, ಸೂಪರ್. ಓಕೆ ಗಾಯ್ಸ್, ಈಗ ನಮ್ಮ ಜೊತೆ ಓನರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಮಹೇಂದ್ರ ಸರ್. ಓಕೆ, ಎಷ್ಟು ವರ್ಷ ಆಯ್ತು ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸು ಚಾಕ್ನ? 1 ವರ್ಷ ಆಗಿದೆ. 1 ವರ್ಷ. ಎಲ್ಲಿ ಕಲ್ತಿದ್ದು ನೀವು? 3 ದಿನ ಕಲಾಸಿಪಾಳ್ಯದಲ್ಲಿ ಕಲ್ತಿದ್ದೆ. ಹಾಂ. ಬೇರೆ ಒಂದು 6 ದಿನ ಕಲ್ತಿದ್ದೆ. ಹಾಂ. ಅಂದರೆ ಮೇಯ್ನಾಗಿ ಕಲಾಸಿಪಾಳ್ಯದಲ್ಲಿ ಕಲ್ತ್ಕೊಂಡಿದ್ದೀರಾ ಕೆಲಸ? ಹೌದು ಸರ್. ಓಕೆ, ಇಲ್ಲಿ ಏನೇನು ಸಿಗುತ್ತೆ ಸರ್ ನಿಮ್ಮ ಶಾಪಲ್ಲಿ? ಸರ್ ನಮ್ಮದು ಬೀಜ ಸಿಗುತ್ತೆ, ಆರ್ಟ್ ಸಿಗುತ್ತೆ, ಕಿಡ್ನಿ ಸಿಗುತ್ತೆ, ಲಿವರು, ಹಾಂ. ಗೇರು, ಕೈಮಾ ಪೈಪು, ಬ್ರೆಡ್. ಅದೇ ನಿಮ್ದ್ರಲ್ಲಿ ಸ್ಪೆಷಲ್ ಅಂದರೆ ಚಾಕ್ನ ಜೊತೆಗೆ ಕೈಮಾ ವಡೆ. ಹೌದು, ಕೈಮಾ ವಡೆ. ಮತ್ತೆ ಅದು ಪೈಪ್ ಅಂದರೆ ಅದು ಯಾವ ಥರ ಮಾಡ್ತೀರಾ ಅದು? ಕೇಕಲ್ಲಿ ಹಾಂ, ಕೈಮಾ ಒಳಗೆ ತುಂಬಿಟ್ಟು ಕೈಮಾ ಪೈಪ್ ಮಾಡ್ತೀವಿ. ಕೈಮಾದು ಇದನ್ನ ಮಸಾಲಾನ ಅದ್ರ ಒಳಗಡೆ ತುಂಬಿಟ್ಟು ಮಾಡ್ತೀರಾ? ಹೌದು. ಓಕೆ, ಅದು ಸ್ಪೆಷಲ್ ಅಲ್ವಾ ನಿಮ್ಮ ಹತ್ರ? ಹೌದು ಅಂತ. ಓಕೆ ಸರ್, ಇದು ಎಲ್ಲಿ ಬರುತ್ತೆ ನಿಮ್ಮ ಶಾಪು? ಸರ್ ಇದು ಮೈಸೂರು ಬೆಂಗಳೂರು ಮೇನ್ ರೋಡು, ಹಾಂ. ಸಂಕಲೆಗೆರೆ ಗೇಟು, ಹಾಂ. ನಯರ ಪೆಟ್ರೋಲ್ ಬಂಕು. ಹಾಂ, ನಯರ ಪೆಟ್ರೋಲ್ ಬಂಕು ಸ್ವಲ್ಪ ಮುಂದೆ ಬರಬೇಕು. ಸರಿ ಸರ್. ಕಲಾಸಿಪಾಳ್ಯ ಕುರಿ ಚಾಕ ಸೆಂಟರ್ ಅಂತ. ಹಾಂ. ಸೊ ಟೈಮಿಂಗ್ಸ್ ಹೆಂಗಿರುತ್ತೆ ಸರ್ ನಿಮ್ಮದು? ಸರ್ ಟೈಮಿಂಗ್ಸ್ ಬಿಡಿ 11:30, ಹಾಂ. ನೈಟು 11 ಗಂಟೆ. ಓಕೆ, ರಜಾ ಯಾವತ್ತಾರು ಮಾಡ್ತೀರಾ? ಇಲ್ಲ, ರಜಾ ಸೋಮವಾರನೂ ಓಪನ್ ಇರುತ್ತೆ. ಹಾಂ. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಸರ್. 9844862024. ಓಕೆ, ಬರುವಾಗ ಬೇಕಾದ್ರೆ ಫೋನ್ ಮಾಡ್ಕೊಂಡು ಬರ್ಬೋದು? ಫೋನ್ ಮಾಡ್ಕೊಂಡು ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೈಸ್, ಇಷ್ಟೊತ್ತು ಮಳೆ ಬರೋ ಥರ ಇತ್ತು, ಬಟ್ ಈಗ ಮಳೆ ಸ್ಟಾರ್ಟ್ ಆಗೋಯ್ತು. ಈ ಮಳೆಯಲ್ಲಿ ಬಿಸಿ ಬಿಸಿ ಚಾಕ್ನ ತಿನ್ನೋದಕ್ಕೆ ಸಾಕಾಗೈತೆ. ಆ್ಯಂಡ್ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಬಿಸಿ ಚಾಕ್ನ. ಆ್ಯಂಡ್ ಇವ್ರು ನೋಡಿ, ಇವರು ಟೇಸ್ಟ್ ಆಫ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ವೀಡಿಯೋಸ್ ಮಾಡ್ತಾ ಇರ್ತಾರೆ ಫುಡ್ ರಿಲೇಟೆಡು. ಫಾಲೋ ಮಾಡಿ ಅವ್ರನ್ನ. ಓಕೆ, ಥ್ಯಾಂಕ್ ಯು ಬ್ರೋ. ಹಿಂಗೇರಿ ನೋಡಿ, ಇನ್ಸ್ಟಾಗೆ ಶೂಟ್ ಮಾಡ್ತಾವ್ರೆ. ಬಿಡಿ ಗಾಯ್ಸ್, ಫುಲ್ಲು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ರಾಕಿನ ಡ್ರಾಪ್ ಮಾಡಿದೆ. ನೋಡಿ ನಾನು ಹೆಂಗೆ ಹೋಗ್ಬಿಟ್ಟಿದ್ದೀನಿ ಅಂತ, ಫುಲ್ಲು ಒದ್ದೆ ಆಗಿಬಿಟ್ಟೈತೆ. ಸೊ ಈಗ ಅವರು ಟೇಸ್ಟ್ ಆಫ್ ಬೆಂಗಳೂರು ಅವ್ರು ಇದ್ದಾರಲ್ಲ, ಅವರೇ ಡ್ರಾಪ್ ಮಾಡ್ತೀನಿ ಅಂದರು ಮಂಡ್ಯಗೆ. ಸೊ ಅವ್ರು ಮಂಡ್ಯವ್ರಿಗೂ ಹೋಗ್ತಾರೆ. ಸೊ ಮಂಡ್ಯವ್ರಿಗೂ ನಾನು ಗಾಡೀಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋಗೋ ಪ್ಲ್ಯಾನು. ಓಕೆ ಗಾಯ್ಸ್, ಮನೆಗೆ ಬಂದಿದ್ದಾಯಿತು. ಆ್ಯಕ್ಚುಲಿ ಆನ್ ದ ವೇ ಫುಲ್ ಮಳೆ. ಸೊ ಬೈಕಲ್ಲಿ ಬರ್ಬೇಕಾದ್ರೆ ಏನಾದ್ರು ಕವರ್ ಮಾಡೋಣ ಅಂದ್ಕೊಂಡೆ, ಬಟ್ ಮಳೆ ಇದ್ದಿದ್ದರಿಂದ ಮತ್ತು ಕತ್ಲೆ ಇದ್ದಿದ್ದರಿಂದ ಏನೋ ಕವರ್ ಮಾಡೋಕ್ಕಾಗಲಿಲ್ಲ. ಅವರು ಮಂಡ್ಯದಲ್ಲಿ ನನ್ನ ಡ್ರಾಪ್ ಮಾಡಿದ್ರು. ಆಮೇಲೆ ಮಂಡ್ಯದಿಂದ ಡೈರೆಕ್ಟಾಗಿ ಬಸ್ಸಲ್ಲಿ ಬಂದೆ. ಸೊ ಓವರ್ ಆಲ್ ಡೇ ಚೆನ್ನಾಗಿತ್ತು. ಆ್ಯಂಡ್ ಚಾಕ್ನ ಕೂಡ ಚೆನ್ನಾಗಿತ್ತು. ಮಿಸ್ ಮಾಡಿದೆ ನೀವು ಚನ್ನಪಟ್ಟಣಕ್ಕೆ ಹೋದಾಗ ಟ್ರೈ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಫುಲ್ ಎಂಜಾಯ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್, ಲವ್ ಯು ಆಲ್. ಯಾರೋ ಒಬ್ರು ಗುರಾಯಿಸ್ತಾ ಇದ್ದಾರೆ ನನ್ನ. ಯಾರದು? ಹಾಂ, ಗೊತ್ತಿಲ್ವಾ? ಸರಿ ಗಾಯ್ಸ್, ಸಿಗೋಣ ಮತ್ತೇನೊಂದು ವೀಡಿಯೋದಲ್ಲಿ. ಆ್ಯಂಡ್ ಇನ್ನೊಂದು ವೀಡಿಯೋದಲ್ಲಿ ರೈಶನು ಬರ್ತೀಯಾ? ಬರಲ್ಲ, ಅವಳು ಸ್ವಲ್ಪ ದಿನ ಬರಲ್ಲಂತೆ ಗಾಯ್ಸ್. ಮೋಸ್ಟ್ಲಿ ಅವ್ರ ಚಾನಲಲ್ಲಿ ವೀಡಿಯೋ ಮಾಡ್ತಿಲ್ವಲ್ಲ, ಅದಕ್ಕೋಸ್ಕರ ನಾನು ಯಾವ ಚಾನಲ್ಲು ಬರಲ್ಲ ಅಂತೇನೋ ಶಬ್ದ ಮಾಡಿಬಿಟ್ಟವಳು, ಏನೋ ಗೊತ್ತಿಲ್ಲ. ನೋಡೋಣ, ಅವಳು ಯಾವಾಗ ಬರ್ತಾಳೋ ಆವಾಗಲೇ ಕರ್ಕೊಂಬರ್ತೀನಿ. ಓಕೆ, ಬಾಯ್.